ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವು ಯಾವ ರೀತಿಯಾಗಿದೆ ಕನ್ಯಾ ರಾಶಿಯವರಿಗೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಏಪ್ರಿಲ್ನ ವಿಶೇಷತೆ ಅಂದ್ರೇ ಹೊಸ ವರ್ಷ. ನಮ್ಮೆಲ್ಲರಿಗೂ ಸಹ ಯುಗಾದಿ ಹಬ್ಬ ಬರ್ತಾ ಇದೆ. ನಮ್ಮ ಮನೆಗಳಲ್ಲಿ ಮನಸ್ಸುಗಳಲ್ಲಿ ಹೊಸತನದ ಹರ್ಷದ ಉದ್ಗಾರವು ಶುರುವಾಗುತ್ತೆ. ಹಾಗಾಗಿ ತಮ್ಮೆಲ್ಲರಿಗೂ ಸಹ ಹೊಸ ವರ್ಷದ ಶ್ರೀ ಕ್ರೋಧಿ ನಾಮ ಸಂವತ್ಸರದ ಹೊಸ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ದೇವರು ನಿಮ್ಮೆಲ್ಲರಿಗೂ ಸಹ ಒಳಿತು ಮತ್ತು ಸನ್ಮಾರ್ಗದಲ್ಲಿ ನಿಮ್ಮ ಜೀವನವನ್ನು ತೆಗೆದುಕೊಂಡು ಹೋಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇನೆ. ಶುಭವಾಗಲಿ, ದೇವರ ಅನುಗ್ರಹದಿಂದ ನಿಮ್ಮ ಬದುಕು ಹಸನಾಗಲಿ ಅಂತ ಹೇಳ್ತಾ, ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ನೋಡಿ. ಏಪ್ರಿಲ್ ಅನ್ನುವಂತಹದ್ದು ನಿಮ್ಮ ಬದುಕಿನಲ್ಲಿ ಮಾತ್ರವಲ್ಲ, ಇದೊಂದು ತಿಂಗಳು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ 2024 ಏಪ್ರಿಲ್ 2 ಪ್ರಮುಖ ಘಟ್ಟಗಳನ್ನು ಒಳಗೊಂಡಿದೆ. ಒಂದು ಯುಗಾದಿ ಹಬ್ಬ, ನಮಗೆ ಹೊಸ ವರ್ಷ ಶುರುವಾಗ್ತಾ ಇರೋದು. ಕ್ಯಾಲೆಂಡರ್ನ ವರ್ಷದಲ್ಲಿ ನಿಮಗೆ 4ನೇ ತಿಂಗಳು ಬಂದಿರುವಂಥದ್ದು. 4ನೇ ತಿಂಗಳು ಬರುವಂಥದ್ದು ಅಂಥ ದೊಡ್ಡ ವಿಚಾರವೇನಲ್ಲ. ಬದಲಾವಣೆ ದಿನ ದಿನ ಉರುಳ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅದು ಬೇರೆ ವಿಚಾರವಾಗ್ತದೆ. ಆದರೆ ಈ ಒಂದು ತಿಂಗಳಲ್ಲಿ ನಿಮ್ಮ ಜೀವಮಾನದಲ್ಲಿ ಬಹುದೊಡ್ಡ ತಿರುವನ್ನು ತೆಗೆದುಕೊಳ್ಳುತ್ತೆ. ಎಷ್ಟು ನೋವು, ಎಷ್ಟು ಯಾತನೆ, ಎಷ್ಟು ಸಂಕಷ್ಟಮಯವಾದಂತಹ ಬದುಕನ್ನು ನೀವು ಕಳೀತಾ ಇದ್ರಲ್ಲ, ಅದೆಲ್ಲವೂ ಸಹ ಒಂದೊಂದೇ ಸರಿ ಹೋಗುವಂತಹ ಸಮಯ. ವಿದ್ಯೆ ಇಲ್ಲದೆ ಒದ್ದಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥವ್ರಿಗೆ ಆರೋಗ್ಯ ಪ್ರಾಪ್ತಿ, ಉದ್ಯೋಗ ಇಲ್ಲದೆ ಒದ್ದಾಡ್ತಾ ಇದ್ದಂಥವ್ರಿಗೆ ಉದ್ಯೋಗಗಳು ಸಿಗುತ್ತೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಅದಿಲ್ಲ, ಶಾಂತಿ ಇಲ್ಲ ಅಂತ ಒದ್ದಾಡ್ತಾ ಇದ್ದಂಥವ್ರಿಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸೌಖ್ಯಗಳು ದೊರೆಯುತ್ತೆ, ಮದುವೆ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಂಥವ್ರಿಗೆ ವಿವಾಹ ನಿಶ್ಚಯದ ಯೋಗ, ವಿವಾಹ ಆಗಿ ಆ ಮದುವೆನಲ್ಲೇನೋ ತೊಂದರೆ ತಾಪತ್ರೆಗಳು ಉಂಟಾಗ್ತಿದೆ ಅಂತಂದ್ರೆ ಅದು ಸರಿ ಹೋಗ್ತಕ್ಕಂತಹ ಒಂದು ಛಾಯೆ. ಎಷ್ಟು ಶುಭವಾದ ವಾತಾವರಣವನ್ನು ಕನ್ಯಾ ರಾಶಿಯವರು ಏಪ್ರಿಲ್ನ ತಿಂಗಳಿನಿಂದ ನೋಡೋದಕ್ಕೆ ಸಾಧ್ಯವಾಗುತ್ತೆ ಅಂದರೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಬದುಕು ಬದಲಾವಣೆ ಆಗತ್ತೆ. ಅದೇ ರೀತಿಯಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವು ಸಿಗ್ತಕ್ಕಂತಹದ್ದು. ನಿಮ್ಮ ಸಕಲ ಕೆಲಸ ಕಾರ್ಯಗಳಲ್ಲೂ ಸಹ ಒಳ್ಳೆ ರೀತಿಯಾದಂತಹ ಯಶಸ್ಸನ್ನು ಅನುಭವಿಸ್ತೀರಿ. ನಿಮ್ಮ ಕಾರ್ಯಗಳು ಸಿದ್ಧಿಯಾಗುತ್ತೆ. ಅದು ಅಲ್ಲದೆ ತುಂಬ ದಿವಸಗಳಿಂದ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಕೊಂಡು ಒದ್ದಾಡ್ತಾ ಇದ್ದಂತಹ ಪರಿಸ್ಥಿತಿಗಳು ಅದೆಲ್ಲ ಸರಿ ಹೋಗಿ ನಿಮ್ಮ ಬದುಕಿನಲ್ಲಿ ಹೊಸದಾದಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಕ್ರಮೇಣವಾಗಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗ್ತಕ್ಕಂತಹದ್ದು ನಿಮ್ಮ ವಿದ್ಯಾಭ್ಯಾಸದ ಅನುಸಾರ. ದಾಂಪತ್ಯ ಜೀವನದಲ್ಲಿ ಇದ್ದಂತಹ ವಿರಸಗಳೆಲ್ಲ ಹೋಗ್ತಕ್ಕಂತಹದ್ದು. ಏನು ಕಾರ್ಯಕ್ಷೇತ್ರದಲ್ಲಿ ಒಂದಿಷ್ಟು ಕಿರಿಕಿರಿಗಳು, ಮುಜುಗರಗಳು, ಅಪನಿಂದನೆಗಳು, ಅಪಕೀರ್ತಿಗಳು, ಅಪಪ್ರತಿಷ್ಠೆಗಳೆಲ್ಲ ಏನು ಬರ್ತಿತ್ತಲ್ಲ, ಅದೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗುತ್ತೆ. ಹೊಸ ಕೆಲಸಗಳಿಂದ ನಿಮ್ಮ ಬದುಕಿಗೆ ಹೊಸ ರೀತಿಯಾಗಿರ್ತಕ್ಕಂಥ ಹೊಸ ಯೋಜನೆಗಳು ಬಂದು ಸೇರ್ಕೊಳ್ಳುತ್ತವೆ. ಹೊಸ ಯೋಜನೆಗಳ ಮೇಲೆ ನೀವೇನಾದರೂ ನಿಮ್ಮ ಗಮನ ಹರಿಸಿದ್ದೇ ಆದರೆ ಅದು ಸಹ ನಿಮಗೆ ಒಳ್ಳೆ ರೀತಿಯಾದಂಥ ಬೆಳವಣಿಗೆಯನ್ನು ತಂದುಕೊಡುತ್ತೆ. ಈ ಶೇರ್ ಮಾರ್ಕೆಟಿಂಗ್ ಮೇಲೆ ದುಡ್ಡು ಇದು ಮಾಡುವಂಥದ್ದು, ಇನ್ವೆಸ್ಟ್ ಮಾಡುವಂಥದ್ದು, ಟ್ರೇಡಿಂಗ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಇದರಿಂದ ನಿಮಗೆ ಈ ತಿಂಗಳು ಬಹಳ ಲಾಭಗಳು ಬರುತ್ತವೆ. ಆದರೆ ಜಾಗ್ರತೆ, ಗೊತ್ತಿರಬೇಕು. ಗೊತ್ತಿಲ್ಲದೆ ನೀವು ಏನೇನೋ ಮಾಡೋಕ್ಕೆ ಹೋಗಬೇಡಿ. ಗೊತ್ತಿದ್ದು ಮಾಡಬೇಕು. ಗೊತ್ತಿಲ್ಲದೆ ಏನೋ ಇದು ಕೈ ಹಾಕ್ಬಿಟ್ಟು ಅದರಿಂದ ಏನೋ ನಷ್ಟವಾಯಿತು, ಇದರಿಂದೇನೋ ಇದಾಯಿತು ಅಂತೇಳಿ ತೊಂದರೆಗಳಿಗೆ ಒಳಗಾಗ್ಬಿಡ್ತೀರಿ. ಆ ರೀತಿಯಾಗಿ ಆಗಬಾರ್ದು. ಗೊತ್ತಿದ್ರೆ ಕೈ ಹಾಕಿ, ಅದರಿಂದ ಖಂಡಿತ ನಿಮಗೆ ಲಾಭ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿ ಪ್ರಗತಿ ಉಂಟಾಗ್ತದೆ. ಇನ್ನು ನಿಮ್ಮ ಜೀವನದೊಂದು ಈ ಒಂದು ಅನಾರೋಗ್ಯದಲ್ಲಿ ಏನಾದರೂ ಬಳಲ್ತಾ ಇತ್ತು ಅಂದರೆ ನಿಮ್ಮ ಜೀವ ಅನಾರೋಗ್ಯಗಳೆಲ್ಲ ಹೋಗ್ತಕ್ಕಂಥದ್ದಾಗತ್ತೆ. ಆರೋಗ್ಯ ಪ್ರಾಪ್ತಿ ಆಗ್ತಕ್ಕಂತಹ ದಿವಸಗಳು ತುಂಬ ಚೆನ್ನಾಗಿದ್ದಾವೆ ಏಪ್ರಿಲ್ನ ತಿಂಗಳಲ್ಲಿ. ಜೊತೆಗೆ ನಿಮ್ಮ ಮೇಲಿದ್ದಂತಹ ಅಪನಿಂದನೆಗಳು ದೂರವಾಗಿ
ಶತ್ರುಕಾಟಗಳು ದೂರವಾಗುತ್ತೆ. ಕನ್ಯಾ ರಾಶಿಯವ್ರಿಗೆ ತುಂಬ ಶತ್ರುಗಳ ಕಾಟಗಳಾಗೋಗಿದ್ವು ಈ ತುಂಬ ದಿವಸಗಳಿಂದ. ಈ ಕಡೆ ಗುರುಬಲವಿಲ್ಲದೆ, ಒಂದೊಂದು ರೀತಿಯಾಗಿ ಗ್ರಹಗಳ ಬಲಾನುಬಲಗಳು ಅಷ್ಟೊಂದು ಚೆನ್ನಾಗಿಲ್ಲದೆ ಏನೇನೋ ಕಷ್ಟಗಳು ಬರೋದು, ಏನೇನೋ ತಾಪತ್ರೆಗಳು ಬರೋದು. ಆದರೆ ಅದೆಲ್ಲವೂ ಸಹ ನೋಡಿ ತುಂಬ ಸಂತೋಷವಾಗುತ್ತೆ. ಕೆಲ ರಾಶಿಗಳ ಬಗ್ಗೆ ಹೇಳಬೇಕಾದ್ರೆ ನಿಮ್ಮ ಕಷ್ಟಗಳು ತೀರ್ತಾ ಇದ್ದಾವೆ, ಕಷ್ಟಗಳು ಮುಗಿತಾ ಇದ್ದಾವೆ ಅಂತ ಹೇಳೋಕ್ಕೆ ನಮಗೆ ಸಂತಸಮಯವಾಗುತ್ತೆ. ಕೇಳಿಸ್ಕೊಂಡ್ರೆ ನಿಮ್ಗೆ ಇನ್ನೆಷ್ಟು ಸಂತೋಷವಾಗುತ್ತೆ. ಅದೇ ರೀತಿ ನಿಮ್ಮ ಬದುಕಿನಲ್ಲಿ ನಡೆದು ಹೋಗ್ಬಿಡ್ಲಿ. ಒಳ್ಳೆ ರೀತಿಯ ಗ್ರಹದ ದಶಾಭುಕ್ತಿಗಳು ನಿಮಗೆ ನಡೀತಾ ಇದ್ದು ಒಳ್ಳೆ ರೀತಿಯಾಗಿ ಸಪೋರ್ಟಿವ್ ಆಗಿ ಇದ್ದುಬಿಟ್ರೆ ಅದು ಖಂಡಿತ ನಿಮಗೆ ಒಳ್ಳೆ ರೀತಿಯಾದ ಯೋಗ ಫಲಗಳನ್ನು ತಂದು ಕೊಟ್ಬಿಡುತ್ತೆ. ಸೊ ಹಾಗಾಗಿ ನೀವು ಯೋಚನೆ ಮಾಡೋದು ಬೇಡ, ಒಂದ್ಸಲ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಇನ್ನು 8ನೇ ತಾರೀಕು 5ನೇ ತಿಂಗಳು 2024 ನಡೀತಾ ಇರತಕ್ಕಂತಹ ಶ್ರೀ ಲಲಿತಾ ಮಹಾಯಾಗಕ್ಕೆ ತಾವೆಲ್ಲರೂ ಬಂದು ಪಾಲ್ಗೊಳ್ಳಿ. ಆ ಅಮ್ಮನವರ ಪೂಜೆ ಪುನಸ್ಕಾರ ಆರಾಧನೆಯನ್ನು ನೋಡೋದೇ ಒಂದು ದೊಡ್ಡ ಭಾಗ್ಯ. ಅಂತಹ ಅಮ್ಮನವರ ಪೂಜೆ ಎಷ್ಟೊಂದು ಜನಕ್ಕೆ ಬೇಕಾದಷ್ಟು ಸಮಸ್ಯೆಗಳಿರುತ್ತೆ. ದೃಷ್ಟಿದೋಷಗಳು, ಮಾಟಮಂತ್ರದ ದೋಷಗಳು, ಅಂದ್ಕೊಂಡ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೀತಿರೋದಿಲ್ಲ, ಜೀವನದಲ್ಲಿ ನೆಮ್ಮದಿ ಇರೋದಿಲ್ಲ, ಎಲ್ಲ ವಿಚಾರಗಳಲ್ಲೂ ಸಹ ತೊಂದರೆ ತಾಪತ್ರೆಗಳು ಉಂಟಾಗ್ತಾನೇ ಹೋಗುತ್ತವೆ. ಅಂತಹ ಎಲ್ಲ ತೊಂದರೆ ತಾಪತ್ರೆಗಳಿಗೂ ಸಹ ಒಂದು ಉತ್ತರ ಅಂತ ಹೇಳಿದ್ರೆ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರು. ಅಂತಹ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರಿಗೆ ವಿಶೇಷವಾಗಿ ಕಮಲದ ಹೂಗಳ ಮುಖಾಂತರವಾಗಿ ಆಹುತಿಯನ್ನು ಕೊಟ್ಟು ಅಮ್ಮನವರನ್ನು ಸಂಪ್ರೀತಗೊಳಿಸಿ ಅದರಿಂದ ನಿಮ್ಮ ಜೀವನಕ್ಕೂ ಸಹ ಒಳಿತಾಗಲಿ ಅಂತ ಹೇಳುವಂತಹ, ನಿಮ್ಮ ಜೀವನದಲ್ಲೂ ಏಳಿಗೆಗಳು ಬರಲಿ, ಒಳ್ಳೆ ರೀತಿಯ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಅಮ್ಮನವರಲ್ಲಿ ಸಂಕಲ್ಪ ಮಾಡಿಕೊಂಡು ಅವತ್ತಿನ ದಿವಸ ಚೈತ್ರ ಅಮಾವಾಸ್ಯೆಯ ಪರ್ವಕಾಲ, ಅಮಾವಾಸ್ಯೆಯ ದಿವಸ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲಿ ಮಾಡ್ತಿರುವಂಥದ್ದು? ಪವಿತ್ರವಾದಂಥ ಕ್ಷೇತ್ರ ಗೌತಮ ಕ್ಷೇತ್ರ. ಗೌತಮ ಮಹರ್ಷಿಗಳಿಂದನೇ ಪ್ರತಿಷ್ಠಾಪನೆಗೆ ಒಳಪಟ್ಟಿರ್ತಕ್ಕಂತಹ ಕ್ಷೇತ್ರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನದ ಆವರಣದಲ್ಲಿ. ಅಷ್ಟು ಮಾತ್ರವಲ್ಲದೆ ನಮ್ಮ ದಕ್ಷಿಣ ಗಂಗೆಯಾಗಿರ್ತಕ್ಕಂಥ ಕಾವೇರಿ ಮಹಾಮಾತೆ ಹರಿಯುವಂತಹ ಕ್ಷೇತ್ರ. ಆ ಕಾವೇರಿ ನದಿಯ ತೀರದಲ್ಲೇ ನಾವು ಈ ಮಹಾಯಾಗವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ದಿನಾಂಕ 8ನೇ ತಾರೀಕು 5ನೇ ತಿಂಗಳು 2024 ಸಾಧ್ಯವಾದಂಥವರು ಸೇವೆಗಳನ್ನು ಮಾಡಿಸಿ, ಸಾಧ್ಯವಾಗದೇ ಇದ್ದಂಥವರು ನೇರವಾಗಿ ಅಲ್ಲಿಗೆ ಬಂದು ದೇವರ ಕೃಪೆಯನ್ನು ಪಡ್ಕೊಳ್ಳುವಂಥದ್ದಾಗಿ. ಬಂದಂಥವರು 2 ಕಮಲದ ಹೂಗಳನ್ನು ತೆಗೆದುಕೊಂಡು ಬನ್ನಿ. ಕೈಲಾದಂಥವರು ಅಂದರೆ ನಿಮಗೇನಾದರೂ ದಾನಗೀನ ಕೊಡೋದಕ್ಕೆ ಶಕ್ತವಿರುವಂಥವರು ಒಂದಿಷ್ಟು ಆಹಾರದ ಸಾಮಗ್ರಿಗಳನ್ನು ಅಲ್ಲಿಗೆ ಒಂದು 4-6 ಜನಕ್ಕೆ ಅನ್ನದ ವ್ಯವಸ್ಥೆ ಮಾಡಿದ್ದೇವೆ. ನಿಮ್ಮ ಕೈಲಾದಷ್ಟು ನೀವು ಅಕ್ಕಿ, ಬೇಳೆ, ಅದೇ ರೀತಿಯಾಗಿ ಆಹಾರಕ್ಕೆ ಬೇಕಾಗಿರ್ತಕ್ಕಂಥ ಬೆಲ್ಲ, ತುಪ್ಪ ಇವುಗಳನ್ನು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನಿಮ್ಮಿಂದ ಒಂದು 4 ಜನಕ್ಕೆ, ನಿಮ್ಮಿಂದ ಒಬ್ರಿಗೆ ಅನ್ನ ಬಿತ್ತು ಅಂತಂದ್ರೂ ಸಹ ಅದರಿಂದ ಎಷ್ಟೋ ಪುಣ್ಯದ ಫಲಗಳು, ಒಬ್ರಿಗೂ ಅನ್ನ ಹಾಕಿದ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಅನ್ನದಾನ ಮಹಾದಾನ, ಶ್ರೇಷ್ಠ ದಾನ ಅಂತ ಕರಿತೀವಿ. ಹಸಿದ ಹೊಟ್ಟೆಗೆ ಅನ್ನ ಹಾಕ್ತಕ್ಕಂಥದ್ದು ತುಂಬ ಒಳ್ಳೆಯದು. ನಿಮ್ಮ ಹೆಸರಿನಲ್ಲಿ ಹೋದಂಥದ್ದು ಒಳ್ಳೆ ರೀತಿಯಾಗಿ ನಿಮಗೆ ವಾಪಸ್ ಬಂದೇ ಬರುತ್ತೆ. ಏನು ಯೋಚನೆ ಮಾಡೋದು ಬೇಡ. ದೇವರ ಕೃಪಾಶೀರ್ವಾದ ತಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ, ಈ ಒಂದು ಶ್ರೀ ಲಲಿತಾ ಮಹಾಯಾಗಕ್ಕೆ ಬಂದಂಥವರಿಗೆ ಅಲ್ಲಿ ಪೂಜೆಯ ನಂತರದಲ್ಲಿ ಒಂದೊಂದು ವಿಶೇಷವಾದಂತಹ ಒಂದು $1 ಕಳಿಸ್ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಅಲ್ಲಿ ಕಳಿಸ್ಕೊಡೋದಿಲ್ಲ, ಸೇವೆಗಳನ್ನು ಮಾಡಿ ಬಂದಿಲ್ಲದಿರೋರಿಗೆ ಮಾತ್ರ ಕಳಿಸ್ಕೊಡ್ತೀವಿ. ಅಲ್ಲಿ ಬಂದಂಥ ನೆರೆದಂಥವರಿಗೆ ಸೇವೆ ಮಾಡಿಸಿರಲಿ ಮಾಡದೇ ಹೋಗಲಿ ಉಚಿತವಾಗಿ ಅಮ್ಮನವರ ಒಂದು ಶ್ರೀ ಯಂತ್ರದ ಸಮೇತ ಇರತಕ್ಕಂಥ ಮಹಾಲಕ್ಷ್ಮಿ ಇರತಕ್ಕಂಥ $. ಎಷ್ಟೊಂದು ಜನ ಫೋನ್ ಮಾಡಿ ಗುರುಗಳೇ ನಮಗೆ ಕಳಿಸ್ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರಂತೆ. ನೋಡಿ, ಒಂದು ನೀವು ಬರೋದೂ ಇಲ್ಲ ಅಥವಾ ಸೇವೆಯನ್ನು ಸಹ ನೀವು ಮಾಡಿಸೋದಿಲ್ಲ. ಅದು ಹೇಗೆ ನಿಮಗೆ ದೇವರ ಆಶೀರ್ವಾದ ಬೇಕು ಅಲ್ವಾ? ನೋಡಿ, ನಮ್ಮ ಜನಗಳು ತುಂಬ ಬುದ್ಧಿವಂತರಾಗಿ ಹೋಗ್ಬಿಟ್ಟಿದ್ದಾರೆ. ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಹೆಂಗು ನೀವು ಫ್ರೀಯಾಗಿ ಕೊಡ್ತಿದ್ದೀರಲ್ಲ, ಕೊಟ್ಟು ಕಳಿಸ್ಬಿಡಿ. ಕೊಟ್ಟು ಕಳಿಸೋದು ದೊಡ್ಡ ವಿಚಾರ ಅಲ್ಲ. ನೀವು ಆ ರೀತಿಯಾಗಿ ಕೇಳ್ತಿದ್ದೀರಿ ಅಂದ್ರೇ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಪಾಪ ಎಷ್ಟೊಂದು ಜನ ದೂರದಿಂದ ಬಂದಿರ್ತಾರೆ, ಎಷ್ಟು ಕಷ್ಟ ನಷ್ಟಗಳಲ್ಲಿ ಬಂದಿರ್ತಾರೆ. ಸಮಸ್ಯೆ ಅವರದ್ದಲ್ವಾ? ನೀವು ಸುಮ್ಮನೆ ಏನೋ ಮನೆಯಲ್ಲಿ ಕೂತ್ಕೊಂಡು ಒಂದು ಫೋನ್ ಮಾಡಿ ಅದೇನು ಆನ್ಲೈನ್ ಬುಕ್ಕಿಂಗ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ದಯವಿಟ್ಟು ದೇವರು ಅಂದರೆ ಒಂದಿಷ್ಟು ಭಕ್ತಿ ಇರಲಿ, ಶ್ರದ್ಧೆ ಇರಲಿ, ಗೌರವವಿರಲಿ. ಅದೆಲ್ಲವನ್ನು ಬಿಟ್ಟು ಏನೋ ಅವ್ರು ಕೊಡ್ತಿದ್ದಾರೆ ನಾವು ತಗೋಬೇಕು, ಆ ರೀತಿಯಲ್ಲೆಲ್ಲ ಮಾತಾಡೋದು ತುಂಬ ತಪ್ಪಾಗ್ತದೆ. ಆದರೆ ಎಷ್ಟೊಂದು ಜನ ತುಂಬ ಗೌರವಯುತವಾಗಿ ನಡ್ಕೊಂಡಿದ್ದೀರಿ. ತಮ್ಮೆಲ್ಲರಿಗೂ ಸಹ ದೇವರು ಒಳ್ಳೇದು ಮಾಡಲಿ. ಇನ್ನು ಕನ್ಯಾ ರಾಶಿಯವರಿಗೆ ನಿಮ್ಮ ಕಣ್ಣೀರಿನ ಒಂದು ದಿನಗಳು ಇಲ್ಲಿಂದ ಮುಕ್ತಾಯವಾಗೋದಕ್ಕೆ ಶುರುವಾಗ್ತಾ ಇದೆ. ದೇವರ ಆಶೀರ್ವಾದ ಇರಲಿ. ಇನ್ನು ಪರಿಹಾರ ಏನು ಮಾಡ್ಕೊಳ್ಬೇಕು ಅಂದರೆ ಆಧ್ಯಾತ್ಮಿಕ ಪರಿಹಾರ ಮತ್ತು ಸಾಮಾಜಿಕ ಪರಿಹಾರ. ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರದ ರೂಪದಲ್ಲಿ ನೀವು ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ,
ಮೊದಲನೇದಾಗಿ ಗಿಡ ಮರಗಳನ್ನು ಉಳಿಸಿ, ಸಾಧ್ಯವಾದ ಕಡೆ ಗಿಡ ಮರಗಳನ್ನು ನೆಟ್ಟು ಪೋಷಣೆ ಮಾಡಿ, ಸಾಧ್ಯವಾದಂಥವರು ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನು ಮಾಡಿಸಿ. ಅದರಿಂದ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು, ಪ್ರಾಣಿ ಮತ್ತು ಪಕ್ಷಿಯ ಸಂಕುಲಗಳಿಗೆ ಆಹಾರ ಆಸರೆಯ ವ್ಯವಸ್ಥೆಯನ್ನು ಕೊಡುತ್ತೆ. ಇನ್ನು ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಪ್ರಾಣಿ ಮತ್ತು ಪಕ್ಷಿಗಳು ಈ ಬೇಸಿಗೆಯ ಕಾಲದಲ್ಲಿ ದಾಹವನ್ನು ತೀರಿಸಿಕೊಂಡು ಅವುಗಳ ಪ್ರಾಣವನ್ನು ಉಳಿಸ್ಕೊಳ್ಳುವಂತಹ ಕೆಲಸಗಳಾಗ್ತವೆ. ಅದನ್ನು ನೋಡಿದಂಥ ಭಗವಂತ ಖಂಡಿತ ನಿಮ್ಮನ್ನು ಮೆಚ್ತಾನೆ, ಹರಿಸ್ತಾನೆ, ಹಾರೈಸ್ತಾನೆ. ಒಳ್ಳೆ ರೀತಿಯಾದ ಬೆಳವಣಿಗೆ ನಿಮ್ಮ ಬದುಕಿನಲ್ಲಿ ಆಗತ್ತೆ. ಎಲ್ಲರೂ ಸಹ ದೇವರನ್ನು ಮೆಚ್ಚೋ ಕೆಲಸಕ್ಕಿಂತ ದೇವರು ನಮ್ಮನ್ನು ಮೆಚ್ಕೊಳ್ಳೋ ಹಾಗೆ ನಾವು ಬದುಕ್ಬಿಟ್ರೆ ಸಾಕು. ಆ ದೇವರೇ ನಮ್ಮನ್ನು ಮೆಚ್ಕೊಂಡು ಬಿಡ್ತಾನೆ. ಆ ರೀತಿಯಾದ ಕೆಲಸ ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ, ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಏನು ಮಾಡಬೇಕು ಅಂತ ಹೇಳಿದ್ರೆ, ಶ್ರೀ ತ್ರಿಪುರ ಸುಂದರಿ ಅಷ್ಟಕ. ತ್ರಿಪುರ ಸುಂದರಿ ಅಷ್ಟಕವನ್ನು ಪ್ರತಿನಿತ್ಯ ಸಂಧ್ಯಾಕಾಲದಲ್ಲಿ ಪಾರಾಯಣ ಮಾಡ್ಕೊಳ್ತಾ ಬನ್ನಿ. ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.